ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಜೈ ಶ್ರೀರಾಮ್, ಎಲ್ಲರಿಗೂ ಶರಣ್ ರೀ. ನಾನು ನಿಮ್ಮ ಹುಡುಗ ಮನ್ನೋದ್ ಮಾತಾಡ್ತೀನಿ. ನಾವು ಮಾತ್ರ ಫುಲ್ ಹೈಪ್ ಅದೀವಿ, ನೀವು ಗಿಚ್ಚದ್ರಿ ಅಂತ ಮಾಡೀನಿ. ಇವತ್ತು ವಾಪಸ್ ಅದ ಗಾಡಿಗೆ ಹೋಗೋದೈತಿ 11 ಇವತ್ತು ಗುರುವಾರ. ಇವತ್ತು ಆ್ಯಕ್ಚುಲಿ ನಿನ್ನೆ ಬುಧವಾರ, ಇವತ್ತು ಗುರುವಾರ. ಇವತ್ತು ಅದೇ ಗಾಡಿಗೆ ಹೊಟ್ಟೇನಿ. ಗಾಡಿ ಕಡೆ ಹೋದ್ಮೇಲೆ ಸಿಗ್ತೇನೆ ನಿಮಗೆ. ಜೈ ಶ್ರೀರಾಮ್. ಇಲ್ಲಿ ಹಚ್ಚಿದ್ದೇನೆ, ನಮ್ಮ ಅಂಗಡಿ ಮೇಲೆ ಐತಿ. ಹೋಗೋಣ್ರಿ, ಲೆಸ್ಟ್ ಗೋ ಡ್ಯೂಟಿ ಕಡೆ. ಈ ಹೊಟ್ಟೈತ್ರಿ ಹೊಸೂರು ದುರ್ಗಮ್ಮ ಗುಡಿ. ಹೊಸೂರು ದುರ್ಗಮ್ಮ ಗುಡಿ ಮುಂದೆ ಒಂದು ನಮ್ದು ಆಫೀಸ್ ಐತಿ, ಅಲ್ಲಿ ಹೊಟ್ಟೇನಿ. ಅಲ್ಲಿ ಹೋದ್ಮೇಲೆ ಸಿಗ್ತೇನೆ ನಿಮಗೆ. ಮತ್ತು ಎಲ್ಲರೂ ನಾಷ್ಟ ಮಾಡೀನಿ. ಮತ್ತು ಗಿಚ್ಚಿಗಿಲಿ ನಾವು ಮಾತ್ರ ಫುಲ್ ಗಿಚ್ಚದೀವಿ. ನಾವು ನಮ್ಮ ಗೋಕುಲ್ ರೋಡ್, ನಮ್ಮದು ಡಿಪೋ ಗೋಕುಲ್ ರೋಡ್. ನಮ್ಮದು ಏನ್ರಿಪ್ಪ ಅಂದರೆ ಏನಿಲ್ರಿ, ಎಲ್ಲ ಫುಲ್ ಗಿಚ್ಚಿಗಿಲಿ ಐತಿ. ನಮ್ಮ ಹುಬ್ಳಿಯಾಗೂ ಟ್ರಾಫಿಕ್ ಭಾಳ ಆಗತ್ತೆ, ಗೊತ್ತಿಲ್ಲ. ಜೀವನ ಬೇಸರ ಆಗುತ್ತೆ ಒಂದು ಮುಕ್ಕಲ್ ಗಾಡಿ. ಹುಬ್ಳಿ ಧಾರವಾಡ ಆಯ್ತು, ಮತ್ತು ನಮ್ಮ ಹುಬ್ಳಿ ಹೊಸೂರು ಫುಲ್ ಟ್ರಾಫಿಕ್. ಮತ್ತು ಚೆನ್ನಮ್ಮ ಸರ್ಕಲ್ನಾಗ ಅಲ್ಲಿ ಟ್ರಾಫಿಕ್. ಅಂದರೆ ರೋಡ್ ರಿಪೇರ್ ಮಾಡತ್ತಾರಲ್ರಿ, ಅಂದರೆ ಬ್ರಿಡ್ಜ್ ಮಾಡತ್ತಾರಲ್ಲ, ಅದಕ್ಕೆ ಟ್ರಾಫಿಕ್ ಭಾಳ ಆಗತ್ತೈತಿ. ಏನು ಮಾಡಕ್ಕೆ ಬರೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ. ರೋಡ್ ಆಗೋ ಮಟ್ಟ ಯಾರು ನಡೆಯಂಗಿಲ್ಲ. ಮತ್ತು ನಮ್ಮ ಹುಬ್ಳಿ ಧಾರವಾಡ ಹೈವೇಗಳಿಗೂ ಫುಲ್ ಟ್ರಾಫಿಕ್. ಆಮೇಲೆ ಸಿಗ್ತೀನಿ ಮತ್ತು ಹೊಸೂರು ದುರ್ಗಮ್ಮ ಗುಡಿ ಕಡೆ ಹೋಗಿ ಜಯಿಸಿ ಬಂದಿರಿ. ಹೊಸೂರು ದುರ್ಗಮ್ಮ ಗುಡಿ ಕಡೆ ಏನಾದ್ರು ಕಷ್ಟ ಮಾಡೋದು ಇದೆ. ಇಲ್ಲೇ ಐತೆ ನಮ್ಮ ಆಫೀಸ್, ಅಲ್ಲಿ ಐತಿ. ಈಗ ಇಲ್ಲಿಂದ ಮತ್ತೆ ಕೇಶಾಪುರ ಹೋಗ್ಬೇಕಂತೆ. ಕೇಶಾಪುರ ಹೋಗ್ತಿರ್ತೆ ನಮಗೆ. ಈಗ ಬಂದೀವಿ ರಮೇಶ್ ಭವನ್ ಕಡೆ. ಇಲ್ಲಿ ನೋಡ್ರಿ, ಮೋಟ್ರ್ ಮ್ಯಾಗ ಗಿಡ ಕಡ್ದಾರೆ ಎಲ್ಲ ಅದ್ರ ಮ್ಯಾಗ ಚೆಲ್ಲಿ ಹೋಗ್ಬಿಟ್ಟಿದೆ. ಹೆಂಗೆ ರಿಪೇರಿ ಮಾಡ್ಬೇಕು ಅವರು ಕಡೆ ಕಟ್ತಾರೆ. ಮತ್ತು ಆ ಪರಿ ಒಂದು ಕಡೆಗೆ ಮಾಡ್ತಾರೆ. ಮತ್ತು ನೀರು ಬರತ್ತೆ ಮತ್ತು ನೋಡಿಲ್ಲ ಹೆಂಗೆ ಮಾಡ್ಯಾರ ಸ್ಥಿತಿ. ಆಮೇಲೆ ಸಿಗ್ತೀನಿ ರೀ ಕೇಶಾಪುರ ಮನೆ ರಮೇಶ್ ಭವನ್ ಮುಂದೆ. ಈಗ ಇಲ್ಲಿಂದ ಹೊಟ್ಟಿದ್ರಿ ರಮೇಶ್ ಭವನಿಂದ ವಾಪಸ್ ಚಿಟಗುಪ್ಪಿ ದವಾಖಾನೆ ಹಿಂದ್ಗಡೆ. ಚಿಟಗುಪ್ಪಿ ದವಾಖಾನೆಯಿಂದ ಹಿಂದೆ ಹೋಗಿ ಮತ್ತು ಅಲ್ಲಿಂದ ಒಬ್ಬರಿಗೆ ಕರ್ಕೊಂಡು ವಾಪಸ್ ಇಲ್ಲಿಗೆ ಬರುತ್ತೆ. ವಾಪಸ್ ಇಲ್ಲಿ ಬಂದಾಗ ಸಿಗ್ತೀನಿ ನಿಮಗೆ. ರಮೇಶ್ ಭವನ್ಗೆ ಬಂದಾಗ ಸಿಗ್ತೀನಿ. ಜೈ ಶ್ರೀರಾಮ್. ರಮೇಶ್ ಭವನ್ದಾಗ ಶೀರಾ ತಿಂದಿದ್ದೀಪ, ಬಂಗಾಳಿ ಟೊಮಾಟೊ ಶೀರಾ. ಇಲ್ಲೇ ರಮೇಶ್ ಭವನ್ ಒಳಗೆ ನಾಷ್ಟ ಮಾಡಿದೆ ರೀ. ಶೀರಾ ಮತ್ತು ಇಡ್ಲಿ, ಚಾ ಹೊಸ ಸಿಕ್ಕೆ ಮೂರು ಸೇರಿ 56 ರೂಪಾಯಿ ಆಯ್ತು. ಶೀರಾ ಮತ್ತು ಇಡ್ಲಿ, ಒಂದು ಚಾ, ಹಾಫ್ ಚಾ, ಫುಲ್ಲಲ್ಲ ಹಾಫ್ ಚಾ ಸೇರಿ 56 ರೂಪಾಯಿ ಆಯ್ತು. ಹೊಸ ನಾಷ್ಟ ಆಯ್ತು. ನಾಷ್ಟ ಮಾಡಿದ್ದಿಲ್ಲ, ಹೊಟ್ಟೆ ಸಿಕ್ತು. ನಾಷ್ಟ ಆಯ್ತು. ವಾಪಸ್ ಗಾಡಿ ಕಡೆ ಬಂದೇನೆ. ಮತ್ತು ಇಲ್ಲಿಂದ ಎಲ್ಲಿ ಹೋಗೋಣ ನೋಡೋಣ. ಇಲ್ಲಿಂದ ಹೆಡ್ ಆಫೀಸ್ಗೆ ಹೋಗಿ, ಹೆಡ್ ಆಫೀಸಿಂದ ರವಿನಗರ ಅಕ್ಷಯ ಕಾಲನಿಗೆ ಹೋಗಿ, ಅಲ್ಲಿಂದ ವಾಪಸ್ ರಮೇಶ್ ಮಾರ್ಕ್ ಬಂದಿದ್ದು. ಈಗ ಇಲ್ಲೇ ಬೋರ್ ಕೆಟ್ಟಿತ್ತು, ಬಿಚ್ಚಿ ಹಾಕಾಗ್ತದೆ ಗಾಡಿಯಾಗ. ಈಗ ತೊಗೊಂಡು ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಹೋಗ್ಬೇಕು. ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಹೋಗಿ ಸಿಗ್ತೀನಿ ಮತ್ತೆ. ಟಾಟಾ ಬೈ ಬಾಯ್. ಈಗ ಬಂದಿವ್ರಿ ಗಂಗಾಧರ ನಗರ. ಇಲ್ಲಿಂದ ವಾಪಸ್ ಎಲ್ಲ ಹೋಗಿ ಗೊತ್ತಿಲ್ಲ, ಆಮೇಲೆ ಸಿಗ್ತೀವಿ ಮತ್ತೆ. ಜೈ ಶ್ರೀರಾಮ್. ನೋಡಿ, ಅದೇ ಕಳೆ ಜೀಪ್ ಐತಿ, ಕಳ್ಳ ಐತಿ, ಜೀಪ್ ಐತಿ, ಚಿಕ್ಕದಿಲ್ಲಿ ಎಸಿ ಐತಿ. ಆದರೆ ವೇಸ್ಟ್ ಮಾಡಿ ಹಚ್ಚಾರ ಗಾಡಿ ಇದನ್ನು. ಅಲ್ಲಿಂದ ಬಂದಿದ್ದು ಸ್ವಲ್ಪ ಮುಂದೆ. ಈಗ ಇಲ್ಲಿಂದ ಮತ್ತೆ ಎಲ್ಲ ಹೋಗ್ಬೇಕು ಗೊತ್ತಿಲ್ಲ, ನೋಡೋಣ ಬರ್ರಿ. ಅಲ್ಲಿಂದ ಬಂದಿದ್ದು ಸೀದಾ ಮಂಟ್ರ ರೋಡ್. ಮಂಟ್ರ ರೋಡಿಗೆ ಬಂದಿದ್ದು. ಈಗ ಮಂಟ್ರ ರೋಡ್ನಾಗಿಂದ ಮತ್ತೆ ಎಲ್ಲ ಹೋಗ್ಬೇಕು ಗೊತ್ತಿಲ್ಲ. ಆಗಲೇ ಹೋಗಿದೆ ಬಿಡ್ನಾಳಾಗಿಂದ ಬಂದಿದ್ದು ಸೀದಾ ಮಂಟ್ರ ರೋಡ್. ಈಗ ಫ್ರೆಂಡ್ಸ್ ಮತ್ತು ಆಮೇಲೆ ಸಿಗ್ತೇನೆ ನಿಮಗೆ. ಜೈ ಶ್ರೀರಾಮ್. ಬಿಡ್ನಾಳಕ್ಕೆ ಹೋಗಿ ಮತ್ತು ಇಲ್ಲಿಂದ ಬಿಡ್ನಾಳಕ್ಕೆ ಹೋಗಿ ವಾಪಸ್ ಮತ್ತೆ ಇಲ್ಲೇ ಬಂದೀವಿ. ಈಗ ಗೋಯ ಹಬ್ಸಕ್ಕೆ ಹೋಗಿ ಗಾಡಿ ಕರ್ಕೊಂಬಂದಿವಿ. ದಾರಿಗೆ ಗೊತ್ತಾಗಿಲ್ಲ ನಮ್ಗೆ, ಅದಕ್ಕೆ ಹೋಗಿ ಕರ್ಕೊಂಬಂದಿವಿ. ಮಂಟ್ರ ರೋಡಿಂದ ಸೀದಾ ಬಂದು ಸಿಗಾಮಠಕ್ಕೆ ಊಟ ಮಾಡಿ ಸಿಗ್ತೀನಿ. ಸಿಗಾಮಠದಿಂದ ಬಂದು ಸೀದಾ ಹೆಡ್ ಆಫೀಸಿಗೆ. ಹೆಡ್ ಆಫೀಸಿಂದ ವಾಪಸ್ ನೇಕಾರ್ನಗರಕ್ಕೆ ಹೋಗಿದ್ದೀವಿ. ನೇಕಾರ್ನಗರಿಂದ ವಾಪಸ್ ಹೆಡ್ ಆಫೀಸಿಗೆ ಬಂದು, ಹೆಡ್ ಆಫೀಸಿಂದ ವಾಪಸ್ ಇಲ್ಲಿ ಬಜಾಜ್ ಶೋರೂಮ್ ಬ್ಯಾಕ್ ಸೈಡ್ ಬಂದಿವಿ. ಈಗ ಇಲ್ಲಿಂದ ವಾಪಸ್ ಹೆಡ್ ಆಫೀಸ್ಗೆ ಹೋಗ್ಬೇಕು. ಹೆಡ್ ಆಫೀಸ್ಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಹೆಡ್ ಆಫೀಸ್ಗೆ ಹೋಗಿ ಡ್ಯೂಟಿ ಮುಗಿ ಟಾಟಾ ಬೈ ಬಾಯ್ ಅಂತಂದ್ರೆ ಸೀದಾ ಮನೆಗೆ ಹೋಗ್ಬಿಟ್ಟು. ದಿ ನೆಕ್ಸ್ಟ್ ಡೇ. ಇಲ್ಲೇ ನೋಡಿ, ನಮ್ಮ ಅಂಗಡಿ ಗಾಡಿ ಇಲ್ಲೇ ಹಚ್ಚಿದ್ದೆ. ಇವತ್ತು ಗಾಡಿ ಕೊಟ್ಟೇನೆ. ನಿನ್ನೆ 7:30 ಬಂದಿರಿಪ್ಪ. 7:30 ಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಅದನ್ನು ಕಂಟಿನ್ಯೂ ಮಾಡತ್ತೀನಿ ವಿಡಿಯೋ. ಅಂದರೆ ಇವತ್ತು ಈ ಗಾಡಿ ಇಲ್ಲ, ಗಾಡಿ ಕೊಟ್ಟಿದ್ದೀನಿ ಬೆಳಗ್ಗೆ. ಜಾಗ ಎಲ್ಲ ಆಯ್ತು, ಚಾನು ಕುಡಿದೆ. ಈಗ ಹೋಗಿ ಗಾಡಿ ಕೊಟ್ಟು ಸಿಗ್ತೇನೆ ನಿಮ್ಗೆ. ಅವ್ನು ಬಂದಾನ್ರಿ ಗಾಡಿ ಡ್ರೈವರ್. ಒಂದು ಕಡೆ ಹೋಗಿ ಕೊಟ್ಟು ಬರ್ಬೇಕು. ಅಂದ್ರೆ ನಿನ್ನ ರಾತ್ರಿ ಹೋಗೋಕ್ಕಾಗಲಿಲ್ಲ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಅದಕ್ಕೆ ಈಗ ಹೋಗಿ ಗಾಡಿ ಕೊಟ್ಟರೆ ಮತ್ತೆ ಸಿಗ್ತೇನೆ ನಿಮಗೆ. ಇವತ್ತು ಯಾವ ಗಾಡಿ ಹೊಡೋಕೆ ಹೋಗೋದಿನ ಯಾವುದಿಲ್ಲ, ನೋಡೋಣ. ಯಾರು ಬಂದರೆ ಹೋಗೋಣ, ಇಲ್ಲ ಅಂದರೆ ಫುಲ್ ಆಟಾಡೋಣ ಅಂತ. ಆಮೇಲೆ ಸಿಗ್ತೇನೆ ನಮಗೆ ಮತ್ತೆ. ಜೈ ಶ್ರೀರಾಮ್.
2 hours later. ನಮ್ಮ ಮನ್ಯಾಗ ಎರಡು ಬೇಕದವ್ರಿ, ಪಿಂಕಿ ಪಾಂಕಿ ಅಂತಂದು. ಇದು ಪಿಂಕಿ, ಇದು ಪಾಂಕಿ ಪಾಂಕಿ. ಹೇಳ್ಬೇಕಾದ್ರೆ ನಮ್ಮ ಮನ್ಯಾಗ ಪಿಂಕಿ ಪಾಂಕಿ ಅಂತಂದು. ಇವತ್ತು ನಾವು ಮನೆ ಖಾಲಿ ಮಾಡತ್ತೀವಿ ರೀ. ಅಂದ್ರೆ ಮನೆ ಎಲ್ಲ ಫುಲ್ ಕಟ್ಟಿ ಇಟ್ಟಿವಿ. ಮನೆ ಖಾಲಿ ಮಾಡ್ಬೇಕಂದ್ರೆ ಇದು ಬಿಲ್ಡಿಂಗ್ ಬೀಳಿಸಿ ಏನೋ ಕಟ್ಟಿಸ್ತಾರಂತ. ಅಂಗಡಿ ಮನೆ ಯಾರು ಖಾಲಿ ಮಾಡ್ಬೇಕು. ಅದಕ್ಕೆ ಮನೆಗೆ ಹೋಗಿ ನೋಡ್ಕೊಂಬಂದಿವಿ ಅಕ್ಷಯ ಕಾಲದಾಗ. ನಾಳೆ ಸೋಮವಾರ ದಿನ ಹಾಲು ಒಕ್ಕಿಸ್ಬೇಕಲ್ಲಿ. ಇವತ್ತು ಎಲ್ಲ ಫುಲ್ ಪ್ಯಾಕಿಂಗ್ ಮಾಡತ್ತೀವಿ. ಇಷ್ಟು ಮಟ್ಟ ಎಲ್ಲ ಫುಲ್ ಪ್ಯಾಕಿಂಗ್ ಮಾಡಿದೆ. ಗಾಡಿ ಬಿಟ್ಟು ಬಂದು ಫುಲ್ ಪ್ಯಾಕಿಂಗ್ ಮಾಡಿದೆ. ಈಗ ಮತ್ತೆ ಸ್ವಲ್ಪ ಅಡ್ಡಾಡಕ್ಕೆ ಹೋಗೋಣಂತ. ಮನ್ಯಾಗ ಕುಂದ್ರಕ್ಕಾಗೋದಿಲ್ಲ, ಫುಲ್ ಅಡ್ಡಾಡ್ತಿರ್ಬೇಕು. ಅದಕ್ಕೆ ಸ್ವಲ್ಪ ಹೊರಗೆ ಹೋಗಿ ಅಡ್ಡಾಡಿ ಬರೋಣ, ಮತ್ತು ಹೋಗ್ಬೇಕಾರೆ ಸಿಗ್ತೀನಿ. ನಮ್ಮ ಅಂಗಡಿಯಾಗ ನಾವು ದೋಸೆ ಮಾಡ್ಕೊಂಡು ತಿಂದು ನೋಡ್ರಿಪ್ಪ. ಈಗ ಒಟ್ಟು ರೀ ಹೊರಕ್ಕೆ ಇವತ್ತು ಯಾವ ಗಾಡಿನೂ ಹತ್ತಿಲ್ಲ. ನಮ್ಮ ಗಾಡಿಗೆ ಬಾಡಿಗೆ ಒಂದಿತ್ತು. ಲಾಸ್ಟ್ ಟೈಮ್ ಹೋಗಿದ್ದು ಹೊರೂರಿಗೆ. ಅಲ್ಲಿಂದ ಟ್ರ್ಯಾಕ್ಟರ್ ತೊಗೊಂಡಿಲ್ಲ. ಅದೇ ಟ್ರ್ಯಾಕ್ಟರ್ ವಾಪಸ್ ತೊಗೊಂಡೋಗೋದಿತ್ತು ಹೊರೂರಿಗೆ. ನೋಡಿರಿ ಲೋಡಿಂಗ್ ಆಗೈತೆ. ಆಲ್ರೆಡಿ ಲೋಡ್ ಕಂಪ್ಲೀಟ್ ಆಗೈತಿ. ಕ್ಯಾಬ್ ಬಂದ್ ಆಗೈತಿ. 1-2 ಗಂಟೆ ಆಗಿರ್ಬೋದು ಭಾಳ ಮಾಡಿ. ಈಗ ಇಲ್ಲಿಂದ ಹೋಗೋಣ ಸೀದಾ ಹೊರೂರಿಗೆ. ಹೊರಗೆ ಹೋಗಿ ಸಿಗ್ತೇನೆ ನಮಗೆ. ರೋಡ್ ಸಿಗ್ತದೆ, ಮತ್ತು ಚಾಗಿ ಕುಡಿಬೇಕಾರೆ ಜಯಿಸ್ತೀವಿ ನಾವು. ನಮ್ಮ ಗಾಡಿ ಹೋಗೋದು ಬರೀ 25 ಸ್ಪೀಡ್ ನೋಡಿರಿ. ಬರೀ 25 ಸ್ಪೀಡ್ ಹೋಗೈತೆ ನಮ್ಮ ಗಾಡಿ ಹೋಗೋದು. ನಾವು ಅದಕ್ಕೆ ಹೊರಗೆ ಹೋಗಾಕ 1 ತಾಸು ಬೇಕು. ಮತ್ತು ಅಲ್ಲಿಂದ ಬರೋಕೆ 1 ತಾಸು, ಇಳಿಸೋಕೆ 1 ತಾಸು, ಮತ್ತು 2 ತಾಸು 3 ತಾಸು ಅರ್ಧ ಹೋಗ್ತೈತಿ ಇವತ್ತು. ಮತ್ತು ನೀವು ಆಮೇಲೆ ಸಿಗ್ತೇನೆ ಜಯಿಸ್ತೀವಿ ನಾವು. ನಮ್ಮ ಅಂಗಡಿ ಇಲ್ಲ ಐತ್ರಿ, ನಮ್ಮ ಗಾಡಿ ಇಲ್ಲ ಐತಿ. ಈಗ ಇಲ್ಲಿಂದ ಸೀದಾ ಹೋಗೋದು ಹೊರೂರಿಗೆ ಹೋಗ್ಬೇಕು. ಇಲ್ಲಿಂದ ಸೀದಾ ಈಗ ಹೊರಗೆ ಹೋಗಿ ಸಿಗ್ತೇನೆ ನಿಮಗೆ. ಗಾಡಿ ಫುಲ್ ಲೋಡ್ ಆಗೈತಿ. ನಮ್ದು ಅಂಬಾರಿ ತೊಗೊಂಡ್ಬಿಡ್ತೀನಿ. ನಮ್ಮ ಅಂಬಾರಿಂದ ಹೆಸರೇನು ಬರ್ತದೆ ನೋಡ್ರಿ. ನೋಡಿರಿ ನಮ್ಮ ಅಂಬಾರಿಂದ ಹೆಸರೇನೈತೆ ಹಂಗೆ ನೆನಪಿರಲಿ. ದಸಿರುಳ್ಳಿ ಫುಲ್ ಕಿಚ್ಚಡಿ. ನಮ್ಮ ದಸಿರುಳ್ಳಿ ರೆಡಿ ಆಗೈತಿ. ಈಗ ಫುಲ್ ಚಾರ್ಜಿಂಗ್ ಇಟ್ಟಿದ್ದೆ, ರೆಡಿ ಆಗೈತಿ. ಈಗ ನೋಡಿರಿ ನಾವು ಗಾಡಿ ಸ್ಪೀಡ್ ಹೋಗೋದು ಇಷ್ಟೇ. 25 ಸ್ಪೀಡ್ ಹೋಗಿತ್ತು ಅದಕ್ಕೆ. ಹೊರೂರಿಗೆ ಬಂದಿರಿ. ಹೊರೂರಿಗೆ ಬಂದು ಮಿನಿ ಟ್ರ್ಯಾಕ್ಟರ್ ಇಳಿಸಿದ್ದೀವಿ. ಇಳಿಸಿ ಮತ್ತು ಸೀದಾ ಪೇಮೆಂಟ್ ಇಸ್ಕೊಂಡು ಸೀದಾ ಹುಬ್ಳಿಗೆ ಹೋಗಿದ್ವಿ. ಹುಬ್ಳಿಗೆ ಹೋದ್ಮೇಲೆ ಸಿಗ್ತೀವಿ ಮತ್ತೆ. ನೋಡಿ ಹೊರೂರು ಕಡೆ ಇರೋ URL ಆಫೀಸ್ ರೀ, ಮನೆ ಆಫೀಸ್ ನೋಡಿರಿ. ಬಸ್ ಎಷ್ಟು ಚಂದ ಇರ್ತಾವೆ. ನಮ್ಮ URL ಆಫೀಸ್ ನಮ್ಮಲ್ಲೇ ಐತಿ, ನಮ್ಮ ಹೊರೂರಿನಾಗ. ಹುಬ್ಳಿಯಿಂದ ಒಂದು 20 ಕಿಲೋಮೀಟ್ರ್. ಜೈ ಶ್ರೀರಾಮ್. ಎಲ್ಲರಿಗೂ ಶರಣ್ ರೀ. ಇವತ್ತು ಶನಿವಾರ, ಆಂಜನೇಯನ ವಾರ. ನಿನ್ನೆ ಶುಕ್ರವಾರ ಹೊರಗೆ ಹೋಗಿದ್ದೀವಿ. ಇವತ್ತು ಇಂಟ್ರಾ ವೀಲ್ ತಟ್ಟಿ ಆ ಗಾಡಿಗೆ ಹೊಟ್ಟೇನಿ. ಮತ್ತು ನಿಮ್ಗೆ ಈಗ ಆಲ್ರೆಡಿ ಬಂದೀನಿ ತರಾಳ ಕಡೆ ಬಂದೀನಿ ಆಲ್ರೆಡಿ. ಈಗ ತರಾಳ ಹೈವೇ ಮ್ಯಾಗ ಹೊಟ್ಟೇನಿ. ಗಾಡಿ ಬಂದು ನಿಂತೈತಿ ನೋಡಿರಿ. ಗಾಡಿ ಬಂದು ನಿಂತೈತಿ. ತರಾಳಕ್ಕೆ ಬಂದೀನಿ. ಗಾಡಿನೂ ಬಂದು ನಿಂತೈತಿ. ಈಗ ಇಲ್ಲಿಂದ ಹೋಗೋಣಂತ ಹುಬ್ಳಿ ಅಡ್ಡಾಡಕ್ಕೆ. ಮತ್ತು ಸಿಗ್ತೇನೆ ನಿಮ್ಗೆ ಆಮೇಲೆ ಜಯಿಸಿ ನಾವು. ಈಗ ಬಂದು ಆಲ್ರೆಡಿ ಗಾಡಿ ಹೇಳ್ಬೋದು ನೀವೇ. ಇಲ್ಲಿಂದ ಗಾಡಿ ತೊಗೊಂಡು ಸೀದಾ ಹೋಗೋದೆ. ಈಗ ಗಬ್ಬರಿಗೆ ಹೋಗ್ಬೇಕು. ಇಲ್ಲಿಂದ ಗಬ್ಬರಿಗೆ ಹೋಗಿ ಸಿಗ್ತೇನೆ. ಈಗ ಬಂದೀವಿ ರೀ ಗಬ್ಬರಿಗೆ ಲೋಡಿಂಗ್ ಮಾಡೋಕ್ಕೆ. ಇಲ್ಲಿಂದ ಲೋಡಿಂಗ್ ಮಾಡ್ಕೊಂಡು ಲೋಕಲ್ ಖಾಲಿ ಮಾಡ್ಕೋಬೇಕು. ಲೋಕಲ್ ಎಲ್ಲ ಲೋಕಲ್ ಅದಾವೆ. ಲೋಕಲ್ ಖಾಲಿ ಮಾಡ್ಕೋಬೇಕು. ಈಗ ಲೋಡಿಂಗ್ ಮಾಡ್ಕೊಂಡೆ ಬಂದಿದ್ದೆ. ತಾಳಾಗ ಬಂದು ಒಂದು ಗಾಡಿಗೆ ಡಬ್ ಮಾಡಿದ್ವಿ. ಒಂದು 15 ಬಾಕ್ಸ್ ಇದು ಕೊಟ್ಟಿದ್ದೆ ಧಾರವಾಡಕ್ಕೆ. ಇಪ್ಪು ಕಟ್ಟಾಗ್ತದೆ ಗಾಡಿ. ನಾವು ಇಲ್ಲಿಂದ ಹೋಗ್ಬೇಕು. ಗ್ರಾಮಗಟ್ಟಿಗೆ ಹೋಗ್ಬೇಕು. ಗ್ರಾಮಗಟ್ಟಿಗೆ ಹೋಗ್ಬೇಕು. ನಿಮಗೆ ತರಾಳ ಬ್ರಿಡ್ಜ್ ಇಲ್ಲೇ ಐತೆ ನೋಡಿರಿ. ಇದೆ ತರಾಳ ಬ್ರಿಡ್ಜ್ ಇದೆ. ಹೈವೇ ಹುಬ್ಳಿದವ್ರ ಹೈವೇ. ಇಲ್ಲೇ ಸಪ್ಲೈ ಮಾಡಿದ್ವಿ. ಇಲ್ಲೇ ಖಾಲಿ ಮಾಡಿದ್ವಿ. ಇಲ್ಲಿಂದ ಮತ್ತೆ ಹೋಗ್ಬಿಟ್ಟಿದೆ ಟಾಟಾ ಮೋಟರ್ಸ್ ಹೋಗಿ ಸಿಗ್ತದೆ ನಮಗೆ. ಮತ್ತೆ ಈಗ ಬಂದೈತ್ರಿ ಬೇಜಾರಕೊಪ್ಪ ಟಾಟಾ ಮೋಟರ್ಸ್. ನಾಳೆಯಿಂದ ಸೀದಾ ಬಂದಿದ್ವಿ ಟಾಟಾ ಮೋಟರ್ಸ್ ಬೇಜಾರಕೊಪ್ಪ. ಈಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ನಮ್ಮ ಸೋನು ಅಣ್ಣ ಬಂದ ಮ್ಯಾಗ ಗೊತ್ತಾಗ್ತೈತಿ ಎಲ್ಲಿ ಹೋಗ್ಬೇಕಂತೇಳಿ. ನೋಡೋಣ್ರಿ. ಈಗ 3 ದಿವಸದ ಬ್ಲಾಗ್ ಒಂದೇ ಹಾಕಾಗ್ತೀನಿ. ಅದಕ್ಕಂದ್ರೆ ಟೈಮ್ ಸಿಗೋಕ್ಕೆ ಎಡಿಟ್ ಮಾಡೋದು ದಿಕ್ಕಬಲ್ಲ. ನಾನು ಎಡಿಟ್ ಮಾಡೋದು ಫೋನ್ಯಾಗ, ವಿಡಿಯೋ ಮಾಡೋದು ಫೋನ್ಯಾಗ, ಲ್ಯಾಪ್ಟಾಪ್ ಇಲ್ಲ, ಕಂಪ್ಯೂಟರ್ ಇಲ್ಲ. ಇದ್ರ ಸಂಬಂಧ ಸ್ವಲ್ಪ ಲೇಟ್ ಆಕೈತಿ. ಈಗ ಬಂದೀವಿ ರೀ ಗೋಕುಲ್ ರೋಡಿಗೆ ಬಂದೀವಿ. ಈಗ ಇಲ್ಲಿಂದ ನೆಕ್ಸ್ಟ್ ಹೋಗೋದು ಚಿಕ್ಕಮಠ ಕಡೆ ಹೋಗುತ್ತೆ. ಈಗ ಇಲ್ಲಿ ಕೊಡಬೇಕು 4 ಬಾಕ್ಸ್ ಇದಾವೆ. ಅರ್ಬನ್ ವೈಸಸ್ ಮಾಲ್ ಕಡೆ ಇಲ್ಲೇ ಐತೆ ನಮ್ಮ ಗಾಡಿ. ಈಗ ಮತ್ತೆ ಇಲ್ಲಿಂದ ನೆಕ್ಸ್ಟ್ ಹೋಗೊಂಡ್ರೆ ಸಿದ್ದಾಮಠ ರೋಡಿಗೆ. ಈಗ ಬಂದೀವಿ ರೀ ಕೊಪ್ಪಿಕಾ ರೋಡಿಗೆ. ಒಂದು 4-5 ಕಡೆ ಕೊಟ್ಟಿವಿ. ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅರ್ಜೆಂಟ್ ಇರ್ತಾವಲ್ಲ ಎಲ್ಲ ಐಟಮ್ ಪಟ ಕೊಟ್ಟೆ ಖಾಲಿ ಮಾಡ್ಬೇಕಲ್ಲ. ಹಂಗೆ
ಭಾಳ ಇರ್ತಾವೆ ಡೆಲಿವರಿ ಮಾಡೋದಕ್ಕೆ ಕೊಪ್ಪೆ ರೋಡಿಗೆ ಬಂದೀವಿ. ಟೈಮ್ ಆಗೈತಿ 2:30. ಊಟ ಅಂತೂ ಫಸ್ಟ್ ಕ್ಲಾಸ್ ಆತ. ಮತ್ತು ನಿಮ್ಗೆ ಆಮೇಲೆ ಸಿಗ್ತೇನೆ. ಜೈ ಶ್ರೀರಾಮ್. ಆಗಲೇ ಊಟ ಮಾಡಿದ್ದೆ ನಿಲಿಜನ್ ರೋಡ್ನಾಗ. ಮತ್ತು ಆಮೇಲೆ ಸಿಗ್ತೇನೆ ನಿಮ್ಗೆ, ಮತ್ತು ಮುಂದೆ ಸಿಗ್ತೇನೆ ಗೊತ್ತಿಲ್ಲ, ಒಟ್ಟು ಸಿಗ್ತೇನೆ. ಅವಾಗ ಸಿಗ್ತಾ ಇರ್ತೀನಿ. ನೀವು ಹೋಗೋಣ. ಈಗ ಬಂದೀವಿ ಬಾಗಲಕೋಟೆ ರೋಡ್ ಕಡೆ, ಶಬರಿನಗರ್. ಇಲ್ಲಿ ವೈಟ್ ಗಾಡಿ ಐತಿ, ಇಲ್ಲಿ ಹೊಸ ಗಾಡಿ ಐತಿ, ಇಲ್ಲಿ ಹಳೆ ಗಾಡಿ. ಈಗ ಇದೇ ಗಾಡಿ ತೊಗೊಂಡೆ ಹೋಗಿದ್ದೆ ನಾನು ಧಾರವಾಡ ಗಾಮನಗಟ್ಟಿಗೆ. ಹೋಗಿ ಒಂದು ಲೋಡ್ ಖಾಲಿ ಮಾಡ್ಕೊಂಬಂದೆ. ಈಗ 2 ಗಾಡಿ ಲೋಡ್ ಮಾಡಿ ಹಚ್ಚಾರ ಆಲ್ರೆಡಿ. ಈಗ ಈ ಗಾಡಿ ಲೋಡಿಂಗ್ ಮಾಡಕತ್ತಾರೆ. ಈಗ ಲೋಡಿಂಗ್ ಆಗೈತಿ. ಈಗ 3 ಗಾಡಿ ತೊಗೊಂಡು ಗಾಮನಗಟ್ಟಿಗೆ ಹೋಗ್ಬೇಕು. ನಾವು ಹೋಗಂಗಲ್ಲ, ನಂಗೆ ಇಲ್ಲೇ ಮನೆ ಕಡೆ ಬಿಟ್ಟು ಹೋಗ್ತಾರೆ. ಮತ್ತು ನಾ ಅಲ್ಲಿಂದ ಬಸ್ ಹಿಡ್ಕೊಂಬರ್ಬೇಕು. ಅದಕ್ಕೆ ನಂಗೆ ಇಲ್ಲೇ ಬಿಟ್ಟು ಹೋಗ್ತಾರೆ. ಮತ್ತು ನಿಮಗೆ ಮನೆಗೆ ಹೋದ್ಮೇಲೆ ಸಿಗ್ತೇವೆ ಫ್ರೆಂಡ್ಸ್. ಹೊಟ್ಟೆ ಮನೆಗೆ 8:30 ಆಗೈತಿ. ಈಗ ಇಲ್ಲಿಂದ ಸೀದಾ ಮನೆಗೆ ಹೋಗಿ ಮಕ್ಕಳು ಅಷ್ಟೇ ಊಟ ಮಾಡಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲ ನನ್ನ ಅಂತಂಬ್ರೆ ಅಕ್ಕಂದಿರು ದೇವರ ಆಶೀರ್ವಾದ ಐತದ ಮಾಡೀನಿ. ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿರಿ. ಜೈ ಶ್ರೀರಾಮ್. ಹೌದು, ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆಯವ್ರು ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ.